ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನಮ್ಮ ಜಿತೇಶ್ ಅಣ್ಣ ಸೂಪರ್ ಆಗಾಡಿ ಸಖತ್ತಾಗಾಡಿ ನಮಗೆ ಟಾಪ್ 2ಗೆ ಪ್ರವೇಶ ಪಡೆಯೋ ಥರ ಮಾಡಿದ್ರು. ಇವತ್ತು ಏನು ಗೊತ್ತಾ, ಜಸ್ಟ್ ಒಂದೇ ದಿನ ಗ್ಯಾಪ್ ಇರೋದು ಗುರು. ನಾಳೆನೇ ಕ್ವಾಲಿಫೈಯರ್ 1, ಅದು ಪಂಜಾಬ್ ವಿರುದ್ಧ ಮೈಟಿ ಪಂಜಾಬ್ ಅಂತ ಹೇಳ್ಬೋದು. ಯಾಕಂತಂದರೆ ನಂಬರ್ 1 ಪೊಸಿಷನಲ್ಲಿ ಇದ್ದಾರೆ. ನಂಬರ್ 1 ಪೊಸಿಷನಲ್ಲಿ ಇದ್ದಾರೆ ಅಂತಂದರೆ ಏನೋ ಒಂದು ಸಾಧನೆ ಮಾಡಿಬಿಟ್ಟು ಸಖತ್ತಾಗಿ ಆಡ್ಬಿಟ್ಟೆ ಬಂದಿರ್ತಾರೆ. ಸೊ ಆ ಥರ ಟೀಮ್ನ ನಾವು ಕಡೆಗಣಿಸೋದಂತೂ ಯಾರು ಕಡೆಗಣಿಸಲ್ಲ ಕ್ವಾಲಿಫೈರ್ 1 ಅಂತ ಅಂದಮೇಲೆ. ಯಾಕಂದರೆ ಟಾಪ್ 2 ಟೀಮ್ಸ್ ಆಡ್ತಾ ಇರ್ತವೆ. ಸೊ ಸಖತ್ತಾಗಿರೋ ಮ್ಯಾಚು ನಡೆಯೋ ಒಂದು ಎಲ್ಲ ಲಕ್ಷಣಗಳಿದ್ದಾವೆ ಗುರು. ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ಬೋದು. ಎಲ್ಲಿ ಅಂದರೆ ಮುಲಾನ್ಪುರದಲ್ಲಿ 7:30ಗೆ ಸ್ಟಾರ್ಟ್ ಆಗುತ್ತೆ, ಎಲ್ರಿಗೂ ಗೊತ್ತಿರಂಗೆ. ಸೊ ಈ ಮ್ಯಾಚು ಯಾಕೆ ಕ್ರೇಜ್ ಆಗಿದೆ ಅಂತಂದರೆ, ಎರಡೂ ತಂಡಗಳು ಅಂದರೆ ಕಪ್ಪೇ ಗೆದ್ದಿಲ್ಲ ಗುರು ಇಲ್ಲಿವರೆಗೂ. ಸೊ ಎರಡೂ ತಂಡಗಳು ಕಪ್ಪು ಗೆಲ್ಲದೆ ಇರೋ ತಂಡಗಳು ಕ್ವಾಲಿಫೈರ್ 1ಅಲ್ಲಿ ಹಣಾಹಣಿ ಮಾಡ್ತಾರೆ. ಗೆದ್ದವರು ಸೀದಾ ಡೈರೆಕ್ಟಾಗಿ ಫೈನಲ್ಗೆ ಹೋಗ್ತಾರೆ. ಕ್ರೇಜ್ ಆಗಿರುತ್ತೆ ಗುರು. ನಮ್ಮ RCB ಅವರಂತೂ ಗೆದ್ದರೆ ಫೈನಲ್ಗೆ ಜುಪ್ ಅಂತ ಹೋಗ್ಬಿಡ್ತಾರೆ. ಸೊ ಫೈನಲ್ಗೆ ಹೋಗ್ಬೇಕು ಅಂತಂದರೆ ನಮ್ಮ RCB ಅವರು ಏನು ಮಾಡಬೇಕು, ಸ್ಟ್ಯಾಟ್ಸ್ ಹೆಂಗಿದೆ, ಪಂಜಾಬ್ ವಿರುದ್ಧ ಹೆಂಗಿದೆ ಸ್ಟ್ಯಾಟ್ಸು, ಅದಾದಮೇಲೆ ಮುಲಾನ್ಪುರದಲ್ಲಿ ಎವರೇಜ್ ಸ್ಕೋರ್ ಎಲ್ಲ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಮೇಲೆ ಪ್ಲೇಯಿಂಗ್ 11 ಏನು, ಮ್ಯಾಚ್ ಅಪ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಪ್ರಾಪರ್ ಆಗಿ ಮಾತಾಡೋಣ ಗುರು. ಫಸ್ಟ್ ಆಫ್ ಆಲ್ ಸ್ಟ್ಯಾಟ್ಸ್ ಬಗ್ಗೆ ನೋಡೋಣ. ಏನಂದರೆ RCB ವರ್ಸಸ್ ಪಂಜಾಬ್ ಕಿಂಗ್ಸು ಇಲ್ಲಿವರೆಗೂ 35 ಮ್ಯಾಚ್ ಆಡಿದ್ದೀವಿ. ಅದರಲ್ಲಿ 18 ಪಂಜಾಬ್ ಅವರೇ ಗೆದ್ದಿದ್ದಾರೆ, ನಾವು 17 ಗೆದ್ದಿದ್ದೀವಿ. ಹಂಗೆ ನೋಡೋದಾದ್ರೆ ಗುರು ಇನ್ನೂ 50-50 ಆಗಿಲ್ಲ. ಸ್ವಲ್ಪ ಅಡ್ವಾಂಟೇಜ್ ಪಂಜಾಬ್ಗೆ ಅಂತ ಹೇಳಿದ್ರೆ ಈ ಒಂದು ಕ್ವಾಲಿಫೈರ್ 1ಅಲ್ಲಿ ಯಾರಿಗೂ ಅಡ್ವಾಂಟೇಜ್ ಇಲ್ಲ ಗುರು. ಆ ದಿನ ಯಾರು ಸಖತ್ತಾಗಿ ಆಡ್ತಾರೆ ಅವರೇ ಕಿಂಗು, ಆ ಥರ ಅಂದರೆ ಅವರೇ ಮ್ಯಾಚ್ ಗೆಲ್ಲೋದು ಅಂತ. ಸೊ ಹಂಗೆ ನೋಡೋದಾದರೆ ನಾವು ಎಕ್ಸ್ಟ್ರಾ ಈ ಮ್ಯಾಚ್ ಏನಾದರೂ ಗೆದ್ದರೆ ಮುಗದೆ ಹೋಯ್ತು, 50-50 ಆದಂಗೆ ಆಗುತ್ತೆ ವಿನ್ ರೇಶು. ಇನ್ನು ಈ ಮುಲಾನ್ಪುರ ಇಲ್ಲಿ ಪಿಚ್ ಹೆಂಗಿದೆ, ಎವರೇಜ್ ಸ್ಕೋರ್ ಏನು, ಆ ಥರ ಸ್ವಲ್ಪ ನೋಡೋದಾದರೆ ಈ ವರ್ಷದ ಅಷ್ಟೇ ನೋಡೋದಾದರೆ ಗುರು ಏನಂದರೆ, ಫಸ್ಟು ಬ್ಯಾಟಿಂಗ್ ಮಾಡಿದವರೆ ಆಲ್ಮೋಸ್ಟ್ ಗೆದ್ದಿದ್ದಾರಪ್ಪ. ನಮ್ಮ RCB ಅವರೇ ಪಂಜಾಬಲ್ಲಿ ಹೋಗ್ಬಿಟ್ಟು ಮುಲಾನ್ಪುರದಲ್ಲಿ ಅಂದರೆ ಅಲ್ಲಿ ಚಂಡೀಗಢಲ್ಲಿ ಮುಲಾನ್ಪುರದಲ್ಲಿ ಮಧ್ಯಾಹ್ನದ ಮ್ಯಾಚು 3:30 ಮ್ಯಾಚು, ಆ ಮ್ಯಾಚ್ ಮಾತ್ರ ಸೈಕಾಗಿ ಗೆದ್ದರು ನಮ್ಮ RCB ಅವರು. ಅದು ಚೇಸ್ ಮಾಡಿ ಗೆದ್ದರು ಗುರು. ಅದ್ರ ಬಿಟ್ಟರೆ ಬಾಕಿ 3 ಮ್ಯಾಚಲ್ಲ ಫಸ್ಟ್ ಬ್ಯಾಟಿಂಗ್ ಮಾಡಿದವರೇ ಗೆದ್ದಿದ್ದಾರೆ. ಅದರಲ್ಲಿ ಸ್ಪೆಷಲಿ ರಾಜಸ್ಥಾನ್ ರಾಯಲ್ಸ್ ಅವರು 205 ರನ್ ಏನೋ ಹೊಡಿತಾರೆ. ಈ ಕಡೆ ಪಂಜಾಬ್ ಅವ್ರಿಗೆ ಹೊಡಿಯೋಕ್ಕಾಗಲ್ಲ. ಆಮೇಲೆ ಪಂಜಾಬ್ ಅವರು CSK ವಿರುದ್ಧ 219 ಹೊಡಿತಾರೆ. ಅದನ್ನು ಚೇಸ್ ಮಾಡೋಕ್ಕಾಗಲ್ಲ CSK ಅವ್ರಿಗೆ, ಬಟ್ ಅದು ಚಾನ್ಸ್ ಇತ್ತು ಅಲ್ಲಿ, ಅದನ್ನು ಹೇಳ್ಬೋದು ನಾವು. ಆಮೇಲೆ ಈ ಕಡೆ KKR ವಿರುದ್ಧ ಅದು 111 ರನ್, ಅದರದೆಲ್ಲ ನಿಮಗೆಲ್ಲ ಗೊತ್ತಿರೋದು ಏನೇನಾಯಿತು ಅಂತ. KKR ಸ್ವಲ್ಪ ವರ್ಸ್ಟ್ ಬ್ಯಾಟಿಂಗ್ ಮಾಡಿದ್ರು. ಸೊ ಆ ಥರ ನೋಡೋದಾದ್ರೆ ಸ್ವಲ್ಪ ಅಂದರೆ ಇದು ಟಾಸ್ ಮ್ಯಾಟ್ರ್ ಆಗುತ್ತೋ ಇಲ್ವೋ ಏನೋ ಒಂಥರ ಕನ್ಫ್ಯೂಷನಲ್ಲಿ ಇರ್ತಾರೆ ಕ್ಯಾಪ್ಟನ್ಸು ಅಂತ ಹೇಳ್ಬೋದು ಗುರು. ಬಟ್ ಇದು ಕ್ವಾಲಿಫೈಯರ್ 1 ಆಗಿರೋದ್ರಿಂದ ನನಗನ್ನಿಸ್ತಾ ಇದೆ ಬ್ಯಾಟಿಂಗೇ ತಗೋತಾರೆ. ಫಸ್ಟು ಟಾಸ್ ಗೆದ್ದ ಮೇಲೆ ಬ್ಯಾಟಿಂಗ್ ತೊಗೊಂಡು ಗುರು ದಡ ಬಡ ಅಂತ ಹೊಡೆಯೋಣ. 170-180 ಬಂದ್ರೂ ಕೂಡ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾವು ಕಟ್ ಹಾಕ್ಬೋದು. ಯಾಕಂತಂದರೆ ಅಲ್ಲಿ ಹೆವಿ ಸ್ವಿಂಗ್ ಆಗುತ್ತೆ ಗುರು. ಅದು ಅಂಡರ್ ಲೈಟ್ ಅಂತೂ ಹೆವಿ ಸ್ವಿಂಗ್ ಆಗುತ್ತೆ, ಸಖತ್ತಾಗಿ ಜುಪ್ ಅಂತ ಬರ್ತಾ ಇರುತ್ತೆ. ಸೊ ಆ ಥರ ನೋಡೋದಾದ್ರೆ ಏನು ಟಾಸ್ ಗೆದ್ದವರು ಫಸ್ಟ್ ಬ್ಯಾಟಿಂಗೇ ತಗೋತಾರೆ ಅಂತ ನನಗನ್ನಿಸ್ತಾ ಇದೆ. ನೆಕ್ಸ್ಟ್ ಪ್ಲೇಯಿಂಗ್ 11ಗೆ ಬರೋಣ. ನಮ್ಮ RCB ಪ್ಲೇಯಿಂಗ್ 11ಅಲ್ಲಿ ಏನಾದರೂ ಚೇಂಜಸ್ ಇದೆಯಾ ಗುರು ಅಂತ ಕೇಳಿದ್ರೆ, ಟೀಮ್ ಡೇವಿಡ್ ಮತ್ತು ಹೇಜಲ್ವುಡ್ ಅಂತೂ ಕನ್ಫರ್ಮ್ ಬರ್ತಾ ಇದ್ದಾರೆ, ಅದರಲ್ಲಿ ನೋ ಡೌಟ್ ಎಟಾಲು. ಬಟ್ ನಮ್ಮ ಜಿತೇಶ್ ಅವರು ಕ್ಯಾಪ್ಟನ್ ಅಂದರೆ ಟಾಸ್ ಗೆದ್ದಾಗ ಟಾಸ್ ಟೈಮಲ್ಲಿ ನಿನ್ನೆ ಹೇಳ್ತಾ ಇದ್ರು, ಟೀಮ್ ಡೇವಿಡ್ ಮತ್ತು ಹೇಜಲ್ವುಡ್ ಸರ್ಪ್ರೈಸ್ ಕೊಡ್ಬೋದು ನಿಮಗೆ, ಟೀಮ್ಗೆ ಬಂದುಬಿಟ್ಟು ಪ್ಲೇಯಿಂಗ್ 11ಅಲ್ಲಿ ಆಡ್ಬೋದು ಅಂತ ಹೇಳಿದ್ರು. ಸೊ ಟೀಮ್ ಡೇವಿಡ್ ಅವ್ರದ್ದು ಅಂದರೆ ಇನ್ನೂ ಅಷ್ಟೊಂದು 100% ಕನ್ಫರ್ಮ್ ಇಲ್ಲ, ಬಟ್ ಆದರೂ ನಂಗೆ ಯಾಕೋ ಅನ್ನಿಸ್ತಾ ಇದೆ ಪಕ್ಕ ಟೀಮ್ ಡೇವಿಡ್ ಅವರು ಆಡ್ತಾರೆ ಅಂತ. ಸೊ ಟೀಮ್ ಡೇವಿಡು ಲಿವಿಂಗ್ಸ್ಟನ್ ಜಾಗದಲ್ಲಿ ಆಡ್ತಾರೆ, ಅವ್ರದ್ದೇ ಜಾಗ. ಸೊ ಲಿವಿಂಗ್ಸ್ಟನ್ ಅನ್ನ ಬಂದಿದ್ದ ಗ್ಯಾಪಲ್ಲಿ. ಸೊ ಟೀಮ್ ಡೇವಿಡ್ ಅವ್ರ ಜಾಗದಲ್ಲಿ ಬರ್ತಾರೆ. ಈ ಕಡೆ ಹೇಜಲ್ವುಡ್ ಗುರು, ನುವಾನ್ ತುಷಾರ ಜಾಗದಲ್ಲಿ ಹೇಜಲ್ವುಡ್. ಏನಂದರೆ ಎಲ್ಲರೂ ಅನ್ಸುತ್ತೆ ಇವಾಗ ನುವಾನ್ ತುಷಾರ ಏನು ಗುರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, ಸೊ ಅವ್ರನ್ನೂ ಆಡಿಸ್ಬೋದಿತ್ತಲ್ವಾ ಅಂತ. ಏನಾಗುತ್ತೆ ಗೊತ್ತಾ, ಅವ್ರನ್ನ ಆಡಿಸಿದ್ರೆ ಹೆಂಗಾಗುತ್ತೆ ಅಂದರೆ, ಟೀಮ್ ಡೇವಿಡ್ ಅವರ ಜಾಗದಲ್ಲಿ ಸ್ವಸ್ತಿಕ್ ಚಿಕಾರ್ನ ಆಡಿಸ್ಬೇಕಾಗುತ್ತೆ, ನುವಾನ್ ತುಷಾರ ಆಡಿಸಿದ್ರೆ ಆ ಥರ. ಇಲ್ಲ ಅಂದರೆ ಈ ನಮ್ಮ ಯಶ್ ದಯಾಲು ಮತ್ತು ಭುವಿ ಇವರಿಬ್ಬರಲ್ಲಿ ಒಬ್ಬರನ್ನ ಕೂಡಿಸ್ಬೇಕಾಗುತ್ತೆ, ಇಲ್ಲ ಅಂದರೆ ಸುಯೇಶ್ ಅಣ್ಣನ ಕೂಡಿಸ್ಬೇಕಾಗುತ್ತೆ. ಸೊ ಈ ಥರ ಸ್ವಲ್ಪ ಡಿಫ್ರೆಂಟ್ ಅಂದರೆ ಪ್ಲೇಯಿಂಗ್ 11ಅಲ್ಲಿ ತುಂಬ ಬದಲಾವಣೆಗಳನ್ನ ನೋಡಬೇಕಾಗತ್ತೆ. ಸೊ ಆ ಥರ ಪರಿಸ್ಥಿತಿ ಬೇಡ ಅಂತ ಸೊ ನುವಾನ್ ತುಷಾರ ಅಣ್ಣನ ಜಾಗದಲ್ಲಿ ನಮ್ಮ ಹೇಜಲ್ವುಡ್ ಅವರು ಬರ್ತಾರೆ. ಈ ಕಡೆ ಲಿವಿಂಗ್ಸ್ಟೋನ್ ಜಾಗದಲ್ಲಿ ಟೀಮ್ ಡೇವಿಡ್ ಅವರು ಬರ್ತಾರೆ. ಅದು ಬಿಟ್ಟರೆ ಬಾಕಿ ಎಲ್ಲ ಪ್ಲೇಯಿಂಗ್ 11 ಎಲ್ಲ ಸೇಮ್ ಇರುತ್ತೆ ಗುರು. ಇನ್ನು ಮುಲಾನ್ಪುರದಲ್ಲಿ ಆಗಿರೋದ್ರಿಂದ ಸ್ವಲ್ಪ ನೋಡಬೇಕು, ಸುಯೇಶ್ ಅಣ್ಣನ ಜಾಗದಲ್ಲಿ ಅಂದರೆ ಸುಯೇಶ್ ಅಣ್ಣನ ಕೂಡಿಸ್ಬಿಟ್ಟು ಇನ್ನೂ ಒಂದು ಎಕ್ಸ್ಟ್ರಾ ಬೌಲರೇ ಇಟ್ಕೋತಾರ ನೋಡ್ಬೇಕು, ಅದು ಹೆಂಗಿರೋ ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಈ ಕಡೆ ಪಂಜಾಬ್ ಕಿಂಗ್ಸ್ ಪ್ಲೇಯಿಂಗ್ 11ಅಲ್ಲಿ ಏನಾದರೂ ಚೇಂಜಸ್ ಇದೆನಾ ಅಂತ ಕೇಳಿದ್ರೆ, ಫಸ್ಟು ನಮಗೆ RCBಗೆ ಪಾಸಿಟಿವ್ ಏನಪ್ಪ ಅಂತಂದರೆ ಮಾರ್ಕೋ ಎನ್ಸನ್ ಇಲ್ಲ ಗುರು. ಈ ಕಡೆ ಪಂಜಾಬ್ ಅವ್ರಿಗೆ ಸ್ವಲ್ಪ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಮಾರ್ಕೋ ಎನ್ಸನ್ ಜಾಗದಲ್ಲಿ ಇವರು ಬಾಟ್ಲೆಟ್ನ ಆಡಿಸ್ಬೋದು. ಯಾಕಂತಂದರೆ ಅಣ್ಣನು ಹಂಗೆ ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಟ್ ಮಾರ್ಕೋ ಎನ್ಸನ್ ಗುರು ಅಪ್ ಫ್ರಂಟ್ ಸ್ವಿಂಗ್ ಮಾಡ್ತಿದ್ರು, ಮಿಡ್ಲಲ್ಲಿ ಬಂದು ಸ್ಲೋವರನ್ನು ಆ ಕಡೆ ಏನೋ ಹಾಕ್ಬಿಟ್ಟು ಅಣ್ಣ ವಿಕೆಟ್ಸ್ ಎಲ್ಲ ತೆಗಿತಾ ಇದ್ರು. ಸೊ ಆ ಥರ ನೋಡೋದಾದರೆ
ನಮಗೆ ಸ್ವಲ್ಪ ಅಡ್ವಾಂಟೇಜು, ಅವ್ರಿಗೆ ಒಂಥರ ಡಿಸ್ಅಡ್ವಾಂಟೇಜು. ಆಮೇಲೆ ಇನ್ನೊಂದೇನಂದರೆ ಇಂಗ್ಲೀಷ್ ಅವರ ಜಾಗದಲ್ಲಿ ಮಿಚೆಲ್ ಓವೆನ್ ಬರ್ತಾರೆ ಅಂತ ಸುದ್ದಿ ಇದೆ. ಇಂಗ್ಲೀಷ್ ಅವರು ಇವಾಗ WTC ಇದೆ ಅಲ್ವಾ, ಅದಕ್ಕೋಸ್ಕರ ಹೋಗ್ತಿದ್ದಾರೆ ಅಂತ ಇದೆ. ಬಟ್ ಅಂದರೆ ಅಲ್ಲಿ ಯಾವುದೇ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಏನು ಅಂಥದ್ದೇನು ಬಂದಿಲ್ಲ ಗುರು. ನಾನು ಕಮೆಂಟೇಟರ್ಸ್ ಹೇಳ್ತಾ ಇರೋದು ಮಾತ್ರ ಕೇಳಿದ್ದೀನಿ. ಸೊ ಗೊತ್ತಿಲ್ಲ, ಯಾಕಂದರೆ ಇಂಗ್ಲೀಷ್ ಅವರು ಹೋದ ಮ್ಯಾಚು ಅಣ್ಣ ಅಂತೂ ಫುಲ್ಲು ರೊಚ್ಗೆದ್ಬಿಟ್ಟು ಆಡಿ ಏನು ಮ್ಯಾನ್ ಆಫ್ ದ ಮ್ಯಾಚ್ ಬೇರೆ ಆಗಿದ್ರು ಅಲ್ವಾ. ಸೊ ಇವರು ನಮ್ಮ ರಿಕಿ ಪಾಂಟಿಂಗ್ ಅವ್ರು ಆಗಿರೋದ್ರಿಂದ, ಕೋಚ್ ಆಗಿರೋದ್ರಿಂದ ಬಿಟ್ಕೊಡಲ್ಲ ಅಂತ ಅನ್ಕೋತೀನಿ. ಸೊ ಬಿಟ್ಕೊಟ್ರೆ ನಮಗೆ ಖುಷಿ ಆಗುತ್ತೆ. ಇಂಗ್ಲೀಷ್ ಆಡೋನು ಹೋಗ್ಬಿಟ್ಟೆ ಇನ್ ದ ಸೆನ್ಸ್ WTC ಅಲ್ಲಿ ಆಡೋಕ್ಕೆ ಹೋಗಿದ್ದಾರೆ, ಮಿಚೆಲ್ ಓವೆನೋ ಬರ್ತಾರೆ ಅಂತ. ಈ 2 ಚೇಂಜಸ್ ಇದಾವೆ ಗುರು. ಈ 2 ಚೇಂಜಸ್ ಅಷ್ಟೇ ಆಗುತ್ತೆ ಅಂತ ನನ್ಗನ್ಸುತ್ತೆ ಪ್ಲೇಯಿಂಗ್ 11ಅಲ್ಲಿ, ಅದು ಪಂಜಾಬ್ ಕಿಂಗ್ಸ್ ಅವರ ಪ್ಲೇಯಿಂಗ್ 11ಅಲ್ಲಿ. ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಮ್ಯಾಚಪ್ಸ್. ಸೊ ಮ್ಯಾಚಪ್ಸ್ ಮಾತ್ರ ಸೈಕ್ ಆಗಿರುತ್ತೆ. ಯಾಕಂತಂದ್ರೆ ಪಂಜಾಬ್ ಕಿಂಗ್ಸ್ ಬೌಲರ್ಸ್ ವರ್ಸಸ್ ನಮ್ಮ RCB ಬ್ಯಾಟರ್ಸ್ ನೋಡೋದಾದ್ರೆ ಗುರು, ಹರ್ಷ್ದೀಪ್ ವರ್ಸಸ್ ಸಾಲ್ಟೋ. ಇದಂತೂ ಒಂಥರ ಹೆಂಗಂತಂದ್ರೆ ಹರ್ಷ್ದೀಪ್ ಅಣ್ಣ ಬರೋದು, ಸ್ವಿಂಗ್ ಮಾಡೋದು, ಏನು ಬೌನ್ಸರ್ ಏನೋ ಆ ಕಡೆ ಈ ಕಡೆ ಏನೇನೋ ಹಾಕೋದು, ಸಡನ್ ಆಗಿ ನಮ್ಮ ಅಣ್ಣ ಉಪ್ಪಣ್ಣ ಔಟ್ ಆಗೋದು, ಇದೊಂಥರ ಪ್ಯಾಟರ್ನೇ ನಡೀತಾ ಇದೆ ಗುರು. ಅದು ಇಂಗ್ಲೆಂಡು ಏನು T20 ಆಡಿದ್ರಲ್ಲ ಇಂಡಿಯಾದಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ಕೋಬೇಕು ಆ ಪ್ಯಾಟರ್ನು. ಸೊ ಇದು ಒಂಥರ ಕ್ಲಾಸಿಕಲ್ ಮ್ಯಾಚಪ್ ಅಂತ ಹೇಳ್ಬೋದು, ಹರ್ಷ್ದೀಪ್ ವರ್ಸಸ್ ಸಾಲ್ಟ್ ಅಂತ. ಆಮೇಲೆ ನೆಕ್ಸ್ಟು ನಮ್ಮ ಹರ್ಪ್ರೀತ್ ಬ್ರಾರ್ ವರ್ಸಸ್ ಈ ಕಡೆ ನಮ್ಮ ಕೊಹ್ಲಿ ಕಾಕ ಅಂತ ಹೇಳ್ಬೋದು. ಅಂದರೆ ಹರ್ಷ್ದೀಪ್ನ ಇಟ್ಕೊಂಡ್ಬಿಡಿ ಅದೇ ಜಾಗದಲ್ಲಿ, ಹರ್ಷ್ದೀಪು ಮತ್ತು ಹರ್ಪ್ರೀತ್ ಬ್ರಾರು ಇವ್ರ ವಿರುದ್ಧ ನಮ್ಮ ಕೊಹ್ಲಿ ಕಾಕ ಹೆಂಗೆ ಆಡ್ತಾರೆ ನೋಡಬೇಕು, ಅದು ಚೆನ್ನಾಗಿರುತ್ತೆ. ಇನ್ನು ಚಾಹಲ್ ಅವ್ರು ಬರ್ತಾ ಇದ್ದಾರೆ. ಸೊ ಆ ಪ್ಲೇಯಿಂಗ್ 11ಅಲ್ಲೂ ಹೇಳೋದು ಮರ್ತ್ಬಿಟ್ಟೆ ನೋಡಿ, ಚಾಹಲ್ ಅವರು ಫಿಟ್ ಇದ್ದಾರಂತೆ. ಸೊ ಚಾಹಲ್ ಅವರ ಆಗಮನವೂ ಆಗುತ್ತೆ. ಚಾಹಲ್ ವರ್ಸಸ್ ಈ ಕಡೆ ನಮ್ಮ ರಜತ್ ಪಟ್ಟಿದಾರ್ ಅವರು ಟಚ್ಚಲ್ಲಿದ್ದಾರೆ. ಅಂದರೆ ಹೋದ ಮ್ಯಾಚು ಸ್ವಲ್ಪ ನೀಟಾಗಿ ಆಡಿದ್ರು, 6 ಎಲ್ಲ ಹೊಡೆದ್ರು, ಒಂದು ಲೆವೆಲಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅಂತೂ ತೋರಿಸಿದ್ದಾರೆ. ಈ ಮ್ಯಾಚಲ್ಲಿ ನೋಡ್ಬೇಕು ಹೆಂಗೆ ಆಡ್ತಾರೆ ಅಂತ. ಅದಕ್ಕೆ ಚಾಹಲ್ ವರ್ಸಸ್ ರಜತ್ ಪಟ್ಟಿದಾರ್ನ ಅಂದರೆ ಹೆಂಗೆ ಆಡ್ತಾರೆ ಅಂತ ನೋಡಬೇಕು. ಇನ್ನು ಈ ಕಡೆ ಪಂಜಾಬ್ ಬ್ಯಾಟಿಂಗ್ ವರ್ಸಸ್ ನಮ್ಮ RCB ಬೌಲರ್ಸ್ ನೋಡೋದಾದ್ರೆ ಯಾರಪ್ಪ ನಮಗೆ ಮೇನ್ ವೆಪನ್ ಅಂದರೆ ಹೇಜಲ್ವುಡ್. ಸೊ ಹೇಜಲ್ವುಡ್ ವರ್ಸಸ್ ಈ ಕಡೆ ಪ್ರಭ್ಸಿಮ್ರನ್ ಸಿಂಗ್ ಆಮೇಲೆ ಪ್ರಿಯಾಂಶ್ ಆರ್ಯ ಇಬ್ಬರನ್ನ ಹಾಕಿದ್ದೀನಿ. ಯಾಕಂತಂದರೆ ಇಬ್ಬರು ಬೇಗ ಔಟ್ ಆಗಬೇಕಪ್ಪ, ಅಟ್ಲೀಸ್ಟ್ ಇಬ್ಬರಲ್ಲಿ ಒಬ್ಬರಾದ್ರೂ ಬೇಗ ಔಟ್ ಆಗಬೇಕು. ನೆಕ್ಸ್ಟು ನೋಡೋದಾದ್ರೆ ಇಂಗ್ಲೀಷ್ ಏನಾದರೂ ಇದ್ದರೆ ಹೇಜಲ್ವುಡ್ ವರ್ಸಸ್ ಇಂಗ್ಲೀಷು ಅಂತಲೂ ಹಾಕೊಳ್ಳಿ, ಅದೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇನ್ನು ಶ್ರೇಯಸ್ ಅಯ್ಯರ್ ಈ ಕಡೆ ನಮ್ಮ ಕೃನಾಲ್ ಪಾಂಡೆ ಮತ್ತು ಸುಯೇಶ್ ಅಣ್ಣ ಆಡಿದ್ರೆ. ಸೊ ಕೃನಾಲ್ ಪಾಂಡೆ ಮತ್ತು ಸುಯೇಶ್ ಅಣ್ಣ ವರ್ಸಸ್ ಶ್ರೇಯಸ್ ಅಯ್ಯರ್ ನೋಡಬೇಕು ಗುರು. ನಮ್ಮ ಅಯ್ಯರ್ ಅಂತೂ ಅಣ್ಣ ರಾಚ್ಗೆದ್ಬಿಟ್ಟು 6 ಹೊಡಿತಾ ಇದ್ದಾರೆ, ಅದು ಸ್ಪಿನ್ನರ್ಸ್ಗೆ. ಏನೋ 1-2 ಸಾರಿ ಅಷ್ಟೇ ಔಟ್ ಆಗಿದ್ದಾರೆ ಅನ್ಸುತ್ತೆ. ಸೊ ಈ ಮ್ಯಾಚಪ್ಸ್ ನೋಡೋಕ್ಕೆ ಚೆಂದ ಇರುತ್ತೆ. ಸೊ ಕೊನೆಯದಾಗಿ ಹೇಳೋದೇನಪ್ಪ ಅಂತಂದರೆ, ಈ ಪ್ಲೇಯಿಂಗ್ 11 ಸ್ಟ್ಯಾಟ್ಸು ಮ್ಯಾಚಪ್ಸು ಎಲ್ಲ ಒಂದು ಕಡೆ ಇಡೋಣ, ಬಟ್ ಮ್ಯಾಚ್ ಮಾತ್ರ ಹೈ ವೋಲ್ಟೇಜ್ ಪಂದ್ಯ ಗುರು. ಯಾರೇ ಬರಲಿ ಯಾರೇ ಬಿಡಲಿ ಏನೇ ಆಗಲಿ ಒಟ್ಟಿನಲ್ಲಿ ಗೆದ್ದು ವಿಜೃಂಭಿಸಿ ಫೈನಲ್ಗೆ ಹೋಗ್ಬೇಕು. ಯಾಕಂತಂದರೆ ನಮಗೆ ಇನ್ನೊಂದು ಚಾನ್ಸ್ ಇದೆ ಗುರು, ಆರಾಮಾಗಿ ಆಡ್ತೀವಿ, ಹಂಗೆ ಏನೂ ಇಲ್ಲ. ಫೀಲ್ಡಿಂಗು ಹೋದ ಮ್ಯಾಚು ಆ ಕಡೆ ಈ ಕಡೆ ಆಗಿದೆ. ಸೊ ಈ ಮ್ಯಾಚು ಫೀಲ್ಡಿಂಗು ಕ್ರೇಜಾಗಿ ಆಡಬೇಕು, ಅಂದರೆ ಕ್ರೇಜಾಗಿ ಇರಲೇಬೇಕು ಫೀಲ್ಡಿಂಗು. ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಏನಂದರೆ ಗುರು ಶ್ರೇಯಸ್ ಅಯ್ಯರ್ ವರ್ಸಸ್ ಕಿಂಗ್ ಕೊಹ್ಲಿ ಇದೊಂಥರ ನೋಡೋಕೆ ಚೆಂದ ಇರುತ್ತೆ. ಯಾಕಂದರೆ ನಾವು ವೀಡಿಯೋನು ನೋಡಿದ್ವಲ್ಪ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ವಲ್ಪ ಹೆವಿ ಇದಾಗಿತ್ತು, ವೈರಲ್ ಬೇರೆ ಆಗಿತ್ತು. ನಮ್ಮ ಕೊಹ್ಲಿ ಅವ್ರು ಹಿಂಗೇನೋ ಮಾಡಿದ್ದು ಅದೆಲ್ಲ. ಸೊ ಪಂಜಾಬಿ ಅವ್ರಿಗೆ ಒಂಥರ ಆಗಿತ್ತು, ಏನು ಗುರು ಏನೂ ಮಾಡೇ ಇಲ್ಲ ನಮ್ಮ ಶ್ರೇಯಸ್ ಅಯ್ಯರು, ಯಾಕೆ ಹಿಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ. ಬಟ್ ಅದೆಲ್ಲ ನಡೀತಾ ಇರುತ್ತೆ, ಅವ್ರ ಪ್ಲೇಯರ್ಸ್ಗೆ ಅವ್ರವ್ರ ಮಧ್ಯೆ ಗೊತ್ತಿರುತ್ತಲ್ವ ಏನು ಹೆಂಗೆ ಅವರು ಅಂತ. ಸೊ ಇದೊಂದು ನೋಡೋಕೆ ಚೆನ್ನಾಗಿರುತ್ತೆ ಗುರು. ಶ್ರೇಯಸ್ ಅಯ್ಯರ್ ವರ್ಸಸ್ ವಿರಾಟ್ ಕೊಹ್ಲಿ ಸಖತ್ತಾಗಿರುತ್ತೆ, ನೋಡೋಣ ಏನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಮ್ಯಾಚ್ ಮಾತ್ರ ಹೈ ವೋಲ್ಟೇಜ್ ಪಂದ್ಯ, ಸಖತ್ತಾಗಿರುತ್ತೆ. ಸಖತ್ತಾಗಿರಲಿ, ನಮಗೂ ಮಜಾ ಕೊಡಲಿ, ನಮ್ಮ RCB ಗೆದ್ದು ಬರಲಿ ಅಂತ ಹಾರೈಸೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲೂ ತಿಳಿಸಿ ಏನು ಕತೆ ಅಂತ, ನಿಮಗೆ ಯಾರು ಆಡಬೇಕು ಯಾರಿಲ್ಲ, ಮ್ಯಾಚಪ್ಸ್ ಯಾವುದು ಗುರು ಸಖತ್ತಾಗಿರುತ್ತೆ ಅಂತ. ಸೊ ಆಮೇಲೆ ನಮ್ಮ ಪಂಜಾಬ್ ಕಡೆಯಿಂದ ಯಾರಾದರೂ ನಮಗೆ ಸ್ವಲ್ಪ ಕಂಟಕ ಆಗೋ ಪ್ಲೇಯರ್ಸ್ ಯಾರಾದರೂ ಇದ್ದರೆ ಅದ್ರ ಬಗ್ಗೆನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.